ಓಹ್ ಸರ್, ನೀವು ತುಂಬಾ ದಿನ ಆಯ್ತು ಸರ್ ನಿಮ್ ನೋಡಿ. ಏನ್ ಸರ್ ಈ ಕಡೆ ಬರೋದೇ ಕಡಿಮೆ ಮಾಡ್ಬಿಟ್ಟಿದ್ದೀರಾ? ಏನ್ರಿ ನೀವು ಹೇಳ್ತಿರೋದು ನೋಡಿದ್ರೆ ನಾನು ವಾರಕ್ಕೊಂದ್ಸಲ ಬಂದು ಕೆಜಿ ಚಿನ್ನ ತಗೊಂಡು ಹೋಗ್ತೀನಿ ಅನ್ನೋ ಥರ ಇದೆ. ಹಾಗೇನಿಲ್ಲ ಸರ್, ಸುಮ್ ತಮಾಷೆ ಹೇಳಿದೆ. ಕೂತ್ಕೊಳ್ಳಿ ಸರ್. ಸರ್, ಹೊಸ ಡಿಸೈನ್ ಚಿನ್ನದೊಡವೆ ಬಂದಿದೆ, ತೋರಿಸ್ತೀನಿ ಇರಿ ಒಂದೇ ನಿಮಿಷ. ಅಲ್ಲಲ್ಲ, ನಾನು ಇಲ್ಲಿಗೆ ಬಂದಿರೋದು ಹೊಸ ಒಡವೆ ತಗೊಳೋದಕ್ಕಲ್ಲ. ಈ ಕಿತ್ತೋಗಿರೋ ಸರಾನ ಸರಿ ಮಾಡಿಸ್ಕೊಂಡು ಹೋಗಿ ನೋಡಿ. ಕೊಂಡಿ ಕಿತ್ತೋಗ್ಬಿಟ್ಟಿದೆ ಸರ್. ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಹಿತ್ತಾಳೆ, ಬೆಳ್ಳಿ, ಚಿನ್ನ ಯಾವ್ದಾಕ್ಲಿ? ಮೊದಲು ಯಾವುದಕ್ಕೆ ಇಷ್ಟ ಆಗುತ್ತೆ, ಯಾವುದು ಜಾಸ್ತಿ ಬಾಳಿಕೆ ಬರುತ್ತೆ ಅದನ್ನ ಹೇಳಿ, ಆಮೇಲೆ ನೋಡೋಣ. ಸರ್, ಹಿತ್ತಾಳೆ ಹಾಕ್ಸಿದ್ರೆ ಸ್ಟ್ರಾಂಗ್ ಇರಲ್ಲ, ಮನೆಗೆ ಹೋಗೋಷ್ಟು ಕಿತ್ತೋಗುತ್ತೆ. ಇನ್ನು ಬೆಳ್ಳಿ ಹಾಕ್ಸಿದ್ರೆ ಚಿನ್ನನೇ ತಿನ್ಕೊಬಿಡುತ್ತೆ. ಅದೇ ಚಿನ್ನ ಹಾಕ್ಸಿ ಸರ್, ಯಾವುದೇ ಸಮಸ್ಯೆ ಇರಲ್ಲ. ಚೆನ್ನಾಗಿದ್ದೀರಾ ನೀವು, ಚಿನ್ನದ ಅಂಗಡಿಯವ್ರು ನೀವು. ಚಿನ್ನ ಹಾಕ್ಸಿದೆ ಹಾಗೆ ಕಳಿಸ್ಬಿಡ್ತೀರಾ? ಸರಿ, ಅದನ್ನೇ ಹಾಕಿ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಳ್ಳಿ. ಒಳ್ಳೆ ರೇಟ್ ಹಾಕ್ಕೊಡ್ತೀನಿ ಬಿಡಿ ಸರ್. ಒಳ್ಳೆ ಚಿನ್ನ ಹಾಕಿ ಜೀವನ ಪರ್ಯಂತ ಕಟ್ಟಾಗಬಾರ್ದು, ಆಗ ರೆಡಿ ಮಾಡ್ಕೊಡ್ತೀನಿ. ಓಹ್, ಅಂದಾಗೆ ಇದು ಮಾಡಿಸಿ ಎಷ್ಟು ವರ್ಷ ಆಯಿತು ಸರ್? ಇದು ಒಂದು 13 ವರ್ಷ ಆಗಿರ್ಬೋದು. ಹಾಗಾದರೆ ಇನ್ನೂ 13 ವರ್ಷ ಕಿತ್ತೋಗ್ಬಾರ್ದು, ಆಗ ರೆಡಿ ಮಾಡ್ಕೊಡ್ತೀನಿ. ಚೆನ್ನಾಗಿದ್ದೀರಾ ರೀ ನೀವು? ಈಗ ತಾನೇ ಜೀವನ ಪೂರ್ತಿ ಕಿತ್ತೋಗ್ಬಾರ್ದು ಹಾಗೆ ಮಾಡ್ಕೊಡ್ತೀನಿ ಅಂದ್ರೆ, ಈಗ ನೋಡಿದ್ರೆ 13 ವರ್ಷ ಅಂತಿದ್ದೀರಾ? ಮಾತೆ ಬದಲಾಯಿಸ್ಬಿಟ್ಟಿರಲ್ರಿ. ಸರ್, ಅಷ್ಟು ವರ್ಷ ಯಾರು ಬದುಕ್ತಾರ ಯಾರಿಗೆ ಗೊತ್ತು ಸರ್. ಬಿಡಿ ಸರ್, ಹೇಳ್ದಾಗೆ ಮಾಡ್ಕೊಡ್ತೀನಿ. ನಿನ್ನ ಬುದ್ಧಿ ಎಲ್ಲಿ ಬಿಡ್ತೀಯ? ಬಂದಾಗೆಲ್ಲ ಅಂಗಡಿ ದೊಡ್ಡದಾಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ನೀನು ಹೆಂಗೆ ಬೆಳೀತಾ ಇದೆಯಾ ಅಂತ. ನೀನು ಚಿನ್ನ ಮಾರಿ ದುಡ್ಡು ಮಾಡ್ತಿದ್ಯಾ, ನಾವು ತಗೊಂಡು ಬಡವರು ಆಗ್ತಾ ಇದ್ದೀವಿ. ಸರ್, ನಾಳೆ ರೆಡಿ ಮಾಡ್ಸಿರ್ತೀನಿ, ಬಂದು ತಗೊಂಡೋಗಿ. ಸರಿ. ಸರ್, ಡಿಸೈನ್ ತುಂಬ ಚೆನ್ನಾಗಿದೆ, ಪ್ಯಾಕ್ ಮಾಡ್ಕೊಳ್ಳ? ಸುಮ್ಮನೆ ನೋಡಿದೆ ಅಷ್ಟೇ, ಮತ್ತೆ ಅದಕ್ಕೂ ಚಾರ್ಜ್ ಮಾಡ್ಬೇಡಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬರಲ್ಲ? ಹಾಂ ಸರ್. ವಿನಯ, ಅಲ್ಲ, ಇವರು ನಮ್ಮ ಮರಿಗೂಡ ಅವಾಗಲೇ ಏನೋ ಮಾತಾಡ್ಕೋತಾ ಇದ್ರು. ಅದು ಕುಸು ಅಂತ. ಸಿದ್ದು ಹೆಂಡತಿ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ರಾ? ಮೊದಲೇ ನಮ್ಮ ಸಿದ್ದು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಾನೆ. ಇವರಿಬ್ಬರು ಬೇರೆ ಯಾವಾಗಲೂ ಅವಳ ವಿಷಯಕ್ಕೆ ಮೂಗು ತುರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲು ಇದಕ್ಕೆ ಕಡಿವಾಣ ಹಾಕಬೇಕು. ಅತ್ತೆ, ಏನತ್ತೆ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತು? ಆವಾಗಲೇ ನಮ್ಮ ಮನೆಯವರು ಮರಿಗೂಡ ಏನೋ ಗುಸು ಅಂತ ಮಾತಾಡ್ತಾ ಇದ್ರು. ಅದೇನು ಅಂತ ನಂಗೆ ಕೇಳಿಸಿಲ್ಲ. ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಆ ಭಾವನನ ವಿಷಯನೇ ಮಾತಾಡ್ತಿದ್ರು ಅಂತ ನನಗನ್ಸುತ್ತೆ. ನಿನ್ಗೇನಾದರೂ ಗೊತ್ತಾ? ಇಲ್ಲ ಅತ್ತೆ, ನೀವೇನೇ ಹೇಳಿ, ಆ ಭಾವನ ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಎಲ್ಲನೂ ಬದಲಾಗೋಗಿದೆ. ನಮ್ಮ ಮನೆಯವರು ಮಾವ ಇಬ್ಬರು ಯಾವಾಗ ನೋಡಿದ್ರು ಗುಸು ಪಿಸು ಅಂತ ಏನೋ ಒಂದು ಮಾತಾಡ್ಕೋತಾ ಇರ್ತಾರೆ. ಆದರೆ ಮನೇಲಿ ಅದು ಯಾರಿಗೂ ಗೊತ್ತಾಗ್ದಂಗೆ ನೋಡ್ಕೋತಾರೆ. ಅಲ್ಲ, ಮೊದಲು ಮರಿಗೂಡ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊತಿದ್ದ, ಈಗ ಯಾಕೆ ಹೀಗೆ? ಮೊದಲು ಅದೇನಂತ ದಬಾಯಿಸಿ ಕೇಳು. ನಾನೇನು ಮಾಡಲಿ ಅತ್ತೆ, ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ಮೊದಲು ಅವರಾಗವರೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರು. ಆದರೆ ಈಗ ಹಾಗಲ್ಲ ಅತ್ತೆ, ಫುಲ್ಲು ಬದಲಾಗಿ ಹೋಗಿದ್ದಾರೆ. ಆದರೆ ನಾನು ಒಂದು ವಿಚಾರನ ಗಮನಿಸ್ತಾ ಇದ್ದೀನಿ. ಮೊದಲೆಲ್ಲ ಮಾವಂಗೆ ಸಿದ್ದು ಅಂತಂದರೆ ಎಷ್ಟು ಇಷ್ಟ ಇತ್ತು, ಅವನ್ನ ಬಿಟ್ಟಿರ್ತಾನೆ ಇರಲಿಲ್ಲ ಮಾವ. ಆದರೆ ಈಗ ಹಾಗಲ್ಲ, ಎಷ್ಟೊಂದು ವಿಚಾರಗಳನ್ನ ಸಿದ್ದು ಹತ್ರನೇ ಮುಚ್ಚಿಟ್ಟು ನಮ್ಮ ಮನೆಯವರು ಮಾವ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದೆಲ್ಲ ಗೊತ್ತಿದ್ಮೇಲೆ ನೀನು ಯಾಕೆ ಸುಮ್ಮನೆ ಇದೆಯಾ?
ಅದೇನು ಅಂತ ಮರಿಗುಣ ಹತ್ರ ಬಾಯಿ ಬಿಡಿಸು. ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಸರಿಯಾದ ಸಮಯ ನೋಡಿ ನಮ್ಮ ಮನೆಯವ್ರ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ನಾನೇ ಬಂದು ನಿಮ್ಮ ಹತ್ರ ಹೇಳ್ತೀನಿ. ಅಷ್ಟು ಮಾಡು. ಮೇಡಮರೇ, ಯಾಕೆ ಮೇಡಮರೇ ಬೇಜಾರಾಗಿದ್ದೀರಾ? ಏನಿಲ್ಲ ಸಿದ್ದು ಅವರೇ, ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ. ಹೌದಾ? ಹಾಗಾದ್ರೆ ಬನ್ನಿ ಆಸ್ಪತ್ರೆಗೆ ಹೋಗಮ್ಮ. ಅಯ್ಯೋ ಬೇಡ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಪರವಾಗಿಲ್ಲ. ಅಯ್ಯೋ ನೀವು ಬನ್ನಿ ಮೇಡಮರೇ. ಇದೇನು ಮೇಡಮರೇ, ಕೈ ಎಲ್ಲ ಇಷ್ಟೊಂದು ಸುಡ್ತದೆ, ಮೈ ಕೂಡ ಇಷ್ಟೊಂದು ಸುಡ್ತಾ ಇದೆಯಲ್ಲ ಮೇಡಮರೇ. ಒಂದು ನಿಮಿಷ ರೀ, ಈಗಲೇ ಬರ್ತೀನಿ. ಸಿದ್ದು ಅವರೇ, ಮೇಡಮರೇ ಹೊರಗೆ. ಮೈ ಇಷ್ಟೊಂದು ಸುಡ್ತಾ ಇದೆಯಲ್ಲ ಮೇಡಮರೇ. ಇರಿ, ಡಾಕ್ಟರ್ನ ಬರ ಕೇಳ್ತೀನಿ. ಅಯ್ಯೋ ಬೇಡ ಸಿದ್ದು ಅವರೇ, ಸ್ವಲ್ಪ ಜ್ವರ ಇದೆ ಅಷ್ಟೇ, ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇಷ್ಟಕ್ಕೆಲ್ಲ ಡಾಕ್ಟ್ರಿಗೆ ಯಾಕೆ ಫೋನ್ ಮಾಡ್ತಿದ್ದೀರಾ? ಅಯ್ಯೋ ನೀವು ಸುಮ್ಮನೆ ಇರಿ ಮೇಡಮರೇ, ಮೈ ಇಷ್ಟೊಂದು ಸುಡ್ತಾ ಇದೆ, ಏನೂ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ. ಹಲೋ ಡಾಕ್ಟ್ರೇ, ನೀವು ಅರ್ಜೆಂಟಾಗಿ ಮನೆಗೆ ಬರಬೇಕಿತ್ತಲ್ಲ, ನಮ್ಮ ಮೇಡಮ್ ಅವ್ರಿಗೆ ಹುಷಾರಿಲ್ಲ, ಬೇಗ ಬನ್ನಿ. ಹಾಂ ಮೇಡಮ್ರೆ, ಮನೆ ಕಡೆ. ಓಹ್ ಸರ್, ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಇವತ್ತೇ ಬಂದ್ಬಿಟ್ರಿ? ಹಾ, ನೀವೇ ತಾನೇ ಹೇಳಿದ್ದು ಇವತ್ತೇ ಬನ್ನಿ, ರೆಡಿಯಾಗಿರುತ್ತೆ ಅಂತ. ಅದು ಯಾವುದೋ ಒಂದು ಮದುವೆ ಆರ್ಡ್ರ್ ಇತ್ತು ಸರ್, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನಾಳೆ ಬನ್ನಿ ಸರ್, ಡೆಫಿನೆಟಾಗಿ ಮಾಡ್ಕೊಟ್ಬಿಡ್ತೀನಿ. ಅದೆಲ್ಲ ಗೊತ್ತಿಲ್ಲ ರೀ, ಈಗಲೇ ಬೇಕಷ್ಟೇ ನನಗೆ. 2 ದಿವಸ ಆದಮೇಲೆ ನೀವು ಡೂಪ್ಲಿಕೇಟ್ ಮಾಡಿಕೊಟ್ರೆ ನಾನು ಎಲ್ಲಿಗೆ ಹೋಗಲಿ? ಏನು ಸರ್ ಈಗ ಮಾತಾಡ್ತೀರಾ? ಆ ರೀತಿ ಮಾಡಿದ್ರೆ ಜನ ನಮ್ಮ ಅಂಗಡಿ ಬರ್ತಾರಾ? ನಿಜ ಸರ್, ನಾನು ಡೂಪ್ಲಿಕೇಟ್ ಮಾಡ್ಕೊಡ್ತೀನಿ, ಆದರೆ ಕಸ್ಟಮರ್ ಹೇಳಿದ್ರೆ ಮಾತ್ರ ಮಾಡ್ಕೊಡ್ತೀನಿ. ಒಟ್ಟಿನಲ್ಲಿ ಮಾಡ್ಕೊಳ್ಳೋದು ಸತ್ಯ ತಾನೇ? ಇದನ್ನ ನಾನು ಹೇಳ್ತಿರೋದಲ್ಲ, ಜನ ಹೇಳ್ತಿರೋದು. ಜನ ಬಿಡಿ ಸರ್, 1000 ಮಾತಾಡ್ತಾರೆ. ನನ್ನ ಎದ್ ಬಗ್ಗೆ ಅವ್ರಿಗೇನು ಸರ್ ಗೊತ್ತಿರುತ್ತೆ? ಆಯ್ತು, ಮಾತು ಸಾಕು, ರೆಡಿ ಮಾಡಿ. ಕೂತ್ಕೊಳ್ಳಿ ಸರ್, 5 ನಿಮಿಷ ರೆಡಿ ಮಾಡಿಸ್ತೀನಿ. ಹಾಂ. ನವೀನ, ಏನೋ ಮಾಡ್ತಾ ಇದೀಯಾ? ಅಣ್ಣ, ನಕ್ಲೆಸ್ ಪಾಲಿಶ್ ಹೋಗಿದೆಯಲ್ಲ, ಮಾಡ್ತಿದ್ದೀನಿ. ರೀ ಏನ್ರಿ ಕಸ್ಟಮರ್ ಹಿಂಗ ನೋಡ್ಕೊಳ್ಳೋದು? ಇಷ್ಟೊಂದು ಸೆಕೆ ಇದೆ ಹೊರಗಡೆ, ಜ್ಯೂಸ್ ಗೀಸ್ ತರ್ಸೋಗ್ತಾನೆ, ತರಿಸಿ. ಜ್ಯೂಸ್ ತಾನೇ ಸರ್, ತರಿಸ್ತೀನಿ. ಬಟರ್ ಫ್ರೂಟ್ ಹೇಳಿ. ಬಟರ್ ಫ್ರೂಟ್ ಅಂತ ತಗೋಬಪ್ಪ. ಹಾಂ ಆಯ್ತು. ಏನ್ರಿ ಇತ್ತೀಚೆಗೆ ನಿಮ್ಮ ಅಪ್ಪಂಗಂತೂ ನಿಮ್ಮ ಮೇಲೆ ಲವ್ ಬಂದ್ಬಿಟ್ಟಿದೆ. ಯಾವಾಗ ನೋಡಿದ್ರು ಮರಿಗೌಡ ಅಲ್ಲಿ ಬಾ ಅಲ್ಲಿ ಕುತ್ಕೋ ಅಂತ ಹೇಳ್ತಾನೆ ಇರ್ತಾರೆ. ಮಾತ್ಗೂ ಮರಿಗೌಡ ಅಂತಾನೆ ಕನ್ವರ್ಸ್ತಿರ್ತಾರೆ. ನನಗೇನೋ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಲ ಎಲೆಕ್ಷನಲ್ಲಿ ನಿಮ್ಮಪ್ಪ ನಿಮ್ಗೆ ಸೀಟ್ ಕೊಡ್ತಾರೆ ಅನ್ಸ್ತಾ ಇದೆ. ಏನ್ ವಿಷಯ? ಹಂಗೇನು ಇಲ್ಲ ಕಣಮ್ಮಿ. ಅಪ್ಪಯ್ಯ ನಾನು ಏನೋ ಬೇರೆ ವಿಷಯ ಮಾತಾಡ್ತಾ ಇದ್ದೋ. ಅಲ್ಲ ಕಣಮ್ಮಿ, ಎಲ್ಲದರಲ್ಲೂ ಲಾಭ ಹುಡುಕ್ತಿಯಲ್ಲ ನೀನು. ಅಪ್ಪ ಮಗ ಮಾತಾಡಿದ್ರು ನಿನ್ಗೆ ಅನ್ಮಾನವೇ, ಹಿಂಗ್ ಬಂದು ಕೇಳ್ತಾ ಇದೆಯಲ್ಲ. ಅಯ್ಯಯ್ಯಯ್ಯ, ಅದಕ್ಕೆ ಯಾಕ್ರಿ ಹಂಗೊಳ್ಳೆ ಮೈ ಪರ್ಚ್ಕೋತಾ ಇದ್ದೀರಾ? ಒಳ್ಳೆ ಮೈ ಮೇಲೆ ಎಗ್ರಕ್ ಬರ್ತಾರೆ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಏಳ್ನಿಲ್ವೇ ಯೋನು ಇಲ್ಲ ಅಂತ. ಆಯ್ತು ಬಿಡ್ರಿ, ಹೋಗ. ಇವ್ರು ಹೀಗೆ ನಡ್ಕೊಳ್ಳೋದು ನೋಡಿದ್ರೇನೆ ಏನೂ ಇದೆ ಅಂತ ಗೊತ್ತಾಗ್ತಿದೆ. ಆದ್ರೆ ಇವ್ರ ಬಾಯೇ ಬಿಡ್ತಿಲ್ವಲ್ಲ. ಹೇಗಾದ್ರೂ ಮಾಡಿ ಇವ್ರ ಬಾಯಿ ಬಿಡೋ ಹಾಗೆ ಮಾಡೇ ಮಾಡ್ತೀನಿ.
ವಿನಯ ಸಾರ್ ಸರ್ ರೆಡಿ ಆಯ್ತೇನಾ? ರೆಡಿ ಮಾಡ್ತಿದ್ದೀನಣ್ಣ. ಅಲ್ಲ ಈ ಡೂಪ್ಲಿಕೇಟ್ ಒಡೆಗಳನ್ನ ಮಾಡಿ ಬೇಜಾನ್ ಸಂಪಾದನೆ ಮಾಡಿರ್ಬೇಕಲ್ವ ನೀವು? ಹಾಗೇನಿಲ್ಲ ಸರ್, ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಣ್ಣ ಪುಟ್ಟ ಡಿಸೈನು ಕೂಲಿಗೆ ಸರಿ ಹೋಗ್ಬಿಡುತ್ತೆ. ಆಯಿತು. ಹಾಂ ಕೊಡು ರಜಾ. ಸರ್ ಸರಿ ಇದೆ, ನೋಡ್ಕೊಳ್ಳಿ. ತೂಕ ಹಾಕ್ಸ್ಕೊಂಬಿಡಿ. ಇದನ್ನ ಬೇರೆಯವರು ತೋರಿಸಿದ್ರು ಸರಿ ಇರಬೇಕು. ಬೇಡ ಬಿಡಿ, ಪೇಪರ್ನಲ್ಲಿ ತುಂಬ ಒಳ್ಳೆಯವನು ಅಂತ ಹೆಸರು ಹಾಕ್ಸ್ತೀನಿ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ, ನಿಮ್ಮ ತಮ್ಮನೇ ಕೇಳಿ ಸರ್. ನಾವೇ ಕೆಲಸ ಮಾಡ್ತೀವಿ, ಎಷ್ಟು ನಿಯತ್ತಾಗಿದ್ದೀವಿ ಅಂತ ಗೊತ್ತಾಗುತ್ತೆ. ಅಂತಮ್ಮನ ಅವನು ಯಾಕ್ರಿ ಕೇಳೋದು? ಅವನು ಯಾಕೆ ಇಲ್ಲಿ ಬರ್ತಾನೆ? ಅವ್ರೊಂದ್ಸಲ ಬಂದು ಡೂಪ್ಲಿಕೇಟ್ ಒಡವೆ ಮಾಡಿಸ್ಕೊಂಡು ಹೋಗಿದ್ರು ಸರ್. ಏನ್ರಿ ಹೇಳ್ತಿದ್ದೀರಾ? ತಮಾಷೆ ಮಾಡ್ತಿದ್ದೀರಾ? ನಾನು ಯಾಕೆ ಸರ್ ತಮಾಷೆ ಮಾಡಲಿ? ಒಂದ್ಸಲ ನೆಕ್ಲೆಸ್ ತಗೊಬಂದು ಇದೇ ಥರ ಡೂಪ್ಲಿಕೇಟ್ ಬೇಕು ಅಂತ ಮಾಡಿಸ್ಕೊಂಡು ಹೋಗಿದ್ರು. ನಾವೆಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ ಅಂದರೆ, ಒರಿಜಿನಲ್ ಪಕ್ಕದಲ್ಲಿ ಡೂಪ್ಲಿಕೇಟ್ ಇಟ್ಟರೆ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಕಂಡುಹಿಡಿಬಾರ್ದು, ಆ ರೀತಿ ಮಾಡ್ಕೊಟ್ಟಿದ್ವಿ. ಅವ್ನು ಯಾವಾಗ ಮಾಡಿಸ್ಕೊಂಡು ಹೋಗಿದ್ದ? ಸ್ವಲ್ಪ ದಿನ ಮುಂಚೆ ಸರ್. ಒಂದು ನಿಮಿಷ ತೋರಿಸ್ತೀನಿ, ಒಂದೇ ನಿಮಿಷ. ಹಾಂ ನೋಡಿ ಸರ್, ಇದೇ ಮಾಡಿಸ್ಕೊಂಡು ಹೋಗಿದ್ದು. ಯಾರೇ ಕಸ್ಟಮರ್ ಡೂಪ್ಲಿಕೇಟ್ ಮಾಡಿಸ್ಕೊಂಡು ಹೋಗಿರೋ ಅದೊಂದು ಫೋಟೋ ತೆಗೆದಿಟ್ಟಿರ್ತೀನಿ. ಇದು ಸಿಂಚನ ಹತ್ರ ಇತ್ತು ಒಡವೆ. ಅಂದರೆ ಇದೇ ಸರ ಕಳ್ತನ ಆಯಿತು ಅಂತ ಹೇಳಿದ್ದು. ಇದು ಕಳ್ತನ ಆಗಿಲ್ಲ. ಇವನು ಡೂಪ್ಲಿಕೇಟ್ ಮಾಡಿಸ್ಕೊಂಡು ಬಂದು ಅಲ್ಲಿಟ್ಟು ಒರಿಜಿನಲ್ ಒಡವೆ ತೊಗೊಂಡು ಕಳೆದೋಯ್ತು ಅಂತ ಮನೆಯಲ್ಲಿ ನಾಟಕ ಮಾಡಿದ್ದಾನೆ. ಸುಳ್ಳು ಹೇಳ್ತಿಲ್ಲ ತಾನೆ? ನಾನು ಯಾಕೆ ಸರ್ ಸುಳ್ಳು ಹೇಳಿ? ನಿಮ್ಮ ತಮಗೆ ಒಂದು ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಅವತ್ತು ತುಂಬ ಅರ್ಜೆಂಟ್ ಇದ್ರು, ರಾತ್ರಿ ಬಂದರು. ಡೂಪ್ಲಿಕೇಟ್ ನೆಕ್ಲೆಸ್ ಬೇಕೇ ಬೇಕು ಅಂತ ಮಾಡಿಸ್ಕೊಂಡು ಹೋದ್ರು. ಫೋನ್ ಕೊಡಿ ಸರ್, ಈಗಲೇ ಒಂದು ಕಾಲ್ ಮಾಡ್ತೀನಿ, ಮಾತಾಡೋರು. ಬೇಡ ಬೇಡ ಬೇಡ, ಅವನಿಗೆ ಯಾವುದೋ ಕೆಲಸಕ್ಕೆ ಮಾಡಿಸ್ಕೊಂಡು ಹೋಗಿರ್ತಾನೆ. ನಾನೀಗ ಮನೆಗೆ ಹೋಗ್ತಿದ್ದೀನಲ್ಲ, ಅವನ ಹತ್ರ ಮಾತಾಡ್ತೀನಿ ಬಿಡಿ. ಎಷ್ಟಾಯ್ತು ಇದು? 8,000 ಸರ್. ನಂಬರ್ ಹೇಳಿ ಸರ್, ನನ್ನ ನಂಬರ್ಗೆ ಹಾಕ್ಬಿಡಿ. ಹಾಂ ಹಾಂ. ಬನ್ನಿ ಡಾಕ್ಟ್ರೆ, ಇವ್ರಿಗೆ ನೋಡಿ ಮೈಯೆಲ್ಲ ಸುಡ್ತಾ ಇದೆ. ನೀವೇನು ಗಾಬರಿ ಆಗಬೇಡಿ, ನಾನು ಚೆಕ್ ಮಾಡ್ತೀನಿ. ಸಿದ್ದು ಅವರೇ, ನನಗೇನೂ ಆಗಿಲ್ಲ. ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನೀವು ಸುಮ್ಮನೆ ಇರಿ ಮೇಡಮ್ ಅವರೇ. ಡಾಕ್ಟ್ರೇ, ಅದೇನು ನೋಡಿ. ಹೆದರ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಜ್ವರ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಾತ್ರೆ ಬರ್ಕೊಡ್ತೀನಿ. ಊಟ ಆದಮೇಲೆ ಕೊಡಿ. ನಾಳೆವರೆಗೂ ಜ್ವರ ಹಾಗೆ ಇದ್ದರೆ ನಾಳೆ ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಚೆಕಪ್ ಮಾಡಿಸ್ಕೊಂಡು. ನಿಮ್ಮಿಂದ ಬಹು ಉಪಕಾರ ಆಯಿತು. ಇಟ್ಸ್ ಓಕೆ, ನಡೀರಿ, ಮಾತ್ರೆ ಬರ್ಕೊಡ್ತೀನಿ. ಮೇಡಮ್ ಅವರೇ, ಇಷ್ಟೊಂದು ಜ್ವರ ಅದೇ, ನಿದ್ದೆ ಮಾಡ್ದೇನೆ ಯೋಚನೆ ಮಾಡ್ತಾ ಮಲಗಿದ್ರಲ್ಲ, ಮನೆ ಕಳಿ. ಅಲ್ಲ ಸಿದ್ದು ಅವರೇ, ಅದು ಮೇಡಮ್ ಅವರೇ, ಸುಮ್ಮನೆ ಮನೆ ಕಳಿ. ಮನೆ ಕಳಿ. ಇಷ್ಟು ದಿವಸ ಸುಮ್ಮನೆ ಇದ್ದು ತಪ್ಪು ಮಾಡಿದೆ. ನಾನು ದುಡ್ಡು ಕಳೆದೋಡಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರೆ
ಇಷ್ಟೊತ್ತಿಗೆ ದುಡ್ಡು ಕದ್ದೋರು ಯಾರು ಅನ್ನೋದು ಗೊತ್ತಾಗಿರೋದು. ಈ ಹರೀಶ ನಡ್ಕೋತಿರೋ ರೀತಿ ನೋಡಿದ್ರೆ ಅವನ ಮೇಲೆ ಅನುಮಾನ ಬರ್ತಿದೆ. ಹಾಗಂತ ಅದೇ ನಿಜ ಅಂತ ಅಂದ್ಕೊಳಕ್ಕಾಗಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಕದ್ದಿರೋನು ಯಾರು ಅಂತ ಕಂಡುಹಿಡಿತಾರೆ. ಯಾಕೋ ಮುಖನ ಯಾವಾಗಲೂ ಹಳ್ಳೆಣ್ಣೆ ಕೊಡ್ದವ್ರ ಥರ ಇಟ್ಕೊಂಡಿರ್ತೀಯಾ? ಇದಕ್ಕೇನು ಕಮ್ಮಿ ಇಲ್ಲ. ಸರಿ, ಈಗೇನಾಯ್ತು? ಯಾಕೆ ಹಿಂಗಿದೆಯಾ? ಅಲ್ಲ ಕಣ, ಇದೇನು ದೇವಸ್ಥಾನನ ಬಂದವರೆಲ್ಲ ಕೈ ಮುಕ್ಕೊಂಡು ಹೋಗೋದಕ್ಕೆ? ಇಲ್ಲಿರೋರು ತಪ್ಪು ಮಾಡಿರೋರು ಅಂಥದ್ರಲ್ಲಿ ಯಾರೋ ಬರ್ತಾರೆ? ಅಮ್ಮ, ಅಪ್ಪ, ಅಮ್ಮ, ಮಗನೇ, ನಿನಗೆಲ್ಲ ಗೊತ್ತು, ಸುಮ್ಮನೆ ಡವ್ ಮಾಡ್ತೀಯ. ಅಲ್ಲ ಕಣೋ, ನಿನ್ನ ಮನೆಯಿಂದ ಹೋಗೋವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ರೆ ಅವ್ರು ಬಂದಿರೋರಪ್ಪ. ಅವ್ರಿಗೇನು ಗೊತ್ತು ನೀನು ಇಲ್ಲಿದ್ದೀಯ ಅಂತ? ಇಲ್ಲಿಗೆ ಯಾರೋ ಬರ್ತಾರೆ? ಹೋಗಿ ಸುಮ್ಮನೆ ಕೂತ್ಕೋ. ಹೋಗಿ ಕೂತ್ಕೊಳ್ಳಯ್ಯ. ಇದನ್ನು ನಾನು ಯೋಚನೆ ಮಾಡ್ತಿಲ್ವಲ್ಲ. ನಾನೇನೋ ಹರೀಶನ ಮೇಲೆ ಅನುಮಾನದಿಂದ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಅಕಸ್ಮಾತ್ ಹರೀಶ್ ಕದ್ದಿಲ್ಲ ಅಂತ ಗೊತ್ತಾದರೆ ಹೋಗೋದು ನನ್ನ ಮರ್ಯಾದೆನೇ ಅಲ್ವಾ? ಹೋಗಿರೋ ದುಡ್ಡು ಬರೋದಿಲ್ಲ, ಈ ಕಡೆ ಮರ್ಯಾದೆನೂ ಇರೋದಿಲ್ಲ. ಕೊನೆಗೆ ನನ್ನ ಹತ್ರ 5 ಲಕ್ಷ ಇತ್ತು ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆಗ ನಾನೇ ಸಿಕ್ಕಾಕೊಳ್ಳೋದು. ಅದಾಗೋದು ಬೇಡ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಏನ್ರಿ, ಏನು ಸಮಾಚಾರ? ಏನಿಲ್ಲ ಸರ್, ಅದೇ ಪೊಲೀಸ್ ಸ್ಟೇಷನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದೇನು ನಿಮ್ಮ ಮಾವನ ಮನೇನಾ ಬಂದು ನೋಡ್ಕೊಂಡು ಹೋಗೋದಕ್ಕೆ? ಇನ್ನೊಂದು ಸಾರಿ ಇಲ್ಲಿ ಏನಾರ ಕಾಣಿಸ್ಕೊಂಡ್ರೆ ಒಳಗಡೆ ಹಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಇಲ್ಲ ಸರ್, ಅದು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಪೊಲೀಸ್ ಸ್ಟೇಷನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್. ಇಲ್ಲಿ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತ. ರೈಟ್ ಹೇಳಿ. ಆಯ್ತು ಸರ್, ಇನ್ನು ಬರಲ್ಲ ಸರ್. ಆಯ್ತು. ಆ ಡೇಟ್ ಯಾವಾಗ ಅಂತ ಗೊತ್ತಾದರೆ ಹರೀಶನೇ ಕದ್ದಿದ್ದಾನೆ ಅಂತ ಕಂಡುಹಿಡಿಬೋದು. ವೀಣಾ ಕೇಳ್ತೀನಿ. ವೀಣಾ, ವೀಣಾ, ವೀಣಾ. ಯಾಕ್ರೆ ಒದರ್ತೀರ? ಓ ಕುಡಿ ಕುಡಿ, ಸರ ತುಂಬಿದೆ. ಯಾಕೆ ಆ ಥರ ಕಿತ್ಕೋತೀಯ? ನಿನಗೆ ತಾನೇ ತಂದಿದ್ದು. ಅಯ್ಯ, ನಾನು ಸರ ನಾನು ತಗೊಂಡ್ರೆ ನೀವಾಗ್ರೆ ಇಷ್ಟೊಂದು ಸೆಟ್ ಮಾಡ್ಕೋತೀರಾ? ಏನಾಯ್ತು ಈಗ? ಏನಿಲ್ಲ ಕಣ. ಏನೋ ಆಗಿದೆ, ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅದೇನು ಅಂತ ಹೇಳಿ. ಏನಿಲ್ಲ ಕಣ, ಮನೆ ಕಟ್ಟೋದಕ್ಕೆ ದುಡ್ಡು ಶಾರ್ಟೇಜ್ ಆಗ್ತಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಒಂದಾದ್ರ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ನಂಬಿಕೆಗೆ ಮೋಸ ಆಗ್ತಿದೆ ಅಂತ ಅನಿಸ್ತಾ ಇದೆ. ಏನ್ರಿ ನೀವು ಹೊಸದಾಗಿ ನಂಬಿಕೆ ಮೋಸ ಅಂತೆಲ್ಲ ಹೇಳ್ತಿದ್ದೀರಾ? ಏನಾಯ್ತು? ಕಳೆದೋಯ್ತಲ್ಲ 5 ಲಕ್ಷ. ಅದಿದ್ದಿದ್ರೆ ನಮ್ಮ ಕಷ್ಟಕ್ಕಾಗಿರೋದು. ಕಷ್ಟಪಟ್ಟು ಕೂಡಿಟ್ಟು ದುಡ್ಡು ಕಡೆ ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಕಡೆ. ರೀ,
ಆ ದುಡ್ಡು ಕಳೆದೋಗಿ ಯಾವ ಕಾಲ ಆಯಿತು. ಅದನ್ನ ನೆನೆಸ್ಕೊಂಡು ಈಗ ಹೊಸದಾಗಿ ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಏ ವೀಣಾ, ಅವತ್ತು ದುಡ್ಡು ಕಳೆದೋಯ್ತಲ್ಲ, ಅದು ಯಾವಾಗ ಅಂತ ಗೊತ್ತಾ ನಿಮಗೆ? ಓ, ಏನು ಈಗ ಕೇಳ್ತೀರಾ ನೀವು? ನನಗೆಲ್ಲ ಚೆನ್ನಾಗಿ ನೆನಪಿದೆ. ಅದು ನಾವು ಉತ್ಸವಕ್ಕೆ ಹೋಗಿದ್ವಲ್ಲ, ಉತ್ಸವಕ್ಕೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ನಿಮ್ಮ ದುಡ್ಡು ಕಳೆದೋಯ್ತು. ನಾನು ಬೇಕಿದ್ರೆ ಡೇಟು ಹೇಳ್ತೀನಿ. ಜೂನ್ 20ಕ್ಕೆ ನಾವು ಉತ್ಸವಕ್ಕೆ ಹೋಗಿದ್ವಿ. ಜೂನ್ 16ಕ್ಕೆ ನಿಮ್ಮ ದುಡ್ಡು ಕಳೆದೋಯ್ತು. ಓ, 20ಕ್ಕೆ ಉತ್ಸವ. ಏ ವೀಣಾ, ನಾನು ಕೀ ಎಲ್ಲಿಟ್ಟಿದ್ದೆ ಹೇಳು ನೋಡೋಣ. ಹಾಂ, ಇದೇನ್ರಿ ಈಗ ಕೇಳ್ತೀರಾ ನೀವು ನನ್ನ ಹತ್ರ? ಅದನ್ನು ಯಾವತ್ತಾನೇ ಒಂದೇ ಜಾಗದಲ್ಲಿ ಇಟ್ಟಿದ್ದೀರಾ ನೀವು? ಒಂದೊಂದ್ಸಲ ಮಂಚದ ಕೆಳಗಡೆ ಇಡ್ತಿದ್ರಿ, ಒಂದೊಂದ್ಸಲ ವೇಸಲ್ಲಿ ಇಡ್ತಿದ್ರಿ, ಒಂದೊಂದ್ಸಲ ಜೇಬಲ್ಲಿ ಹಾಕೊಂಡು ನೀವು ಓಡಾಡ್ತಿದ್ರಿ. ರೀ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಇವತ್ತು ಹೊಸದಾಗಿ? ನೀವು ಈಗ ಅದ್ರ ಬಗ್ಗೆ ಬೇಜಾರು ಮಾಡಿಕೊಂಡ್ರೆ ಕಳೆದೋಗಿರೋ ದುಡ್ಡು ವಾಪಸ್ ಬರುತ್ತಾ? ಬಿಟ್ಟಾಕಿ, ಬನ್ನಿ ಊಟ ಮಾಡಿರುತ್ತೆ. ನನಗೆ ಹಸಿವಿಲ್ಲ, ಬರ್ತಾ ಏನೋ ತಿನ್ಕೊಂಬಂದೆ. ನೀನು ಹೋಗಿ ಊಟ ಮಾಡಿ, ನೀನು ಹೋಗಿ ಊಟ ಮಾಡಿ. ಸರಿ, ನಾನು ಅತ್ತೆ ಮಾವನ ಬಡಿಸಿ ಊಟ ಮಾಡ್ಕೊಂಬರ್ತೀನಿ. ಈ ಹರೀಶನೇ ಕದ್ದಿರೋದು ಅಂತ ಹೇಗೆ ಕಂಡುಹಿಡಿಯೋದು? ಇವನು ಆ ಫೈನಾನ್ಷಿಯರ್ ಹತ್ರ ದುಡ್ಡು ತಗೊಂಡಿದ್ದ, ಅವನನ್ನು ಕೇಳಿದ್ರೆ ವಿಷಯ ಗೊತ್ತಾಗ್ಬೋದು. ನಾಳೆನೇ ಹೋಗಿ ವಿಚಾರಿಸ್ಕೊಂಬರ್ಬೇಕು.